ತಾಯಿ ತುಂಬ ಶ್ರೇಷ್ಠ. ಆಮೇಲೆ ತಾಯಿ ತುಂಬ ಮುಕ್ತ. ಓಪನ್ ಆಗಿ ನಾವು ಹೇಳ್ಕೊಂಬಿಡ್ತೀವಿ, ತಾಯಿನೂ ಹೇಳ್ಕೊಂಬಿಡ್ತಾಳೆ. ತಂದೆ ಹೇಗೆ ಅಂದರೆ, ನೀವು ಕೇಳೋವರೆಗೂ ಹೇಳಲ್ಲ, ನೀವು ಕೆತ್ಕೋವರೆಗೂ ಮಾತಾಡಲ್ಲ, ತಾನು ಮಾಡಿದ್ನೆಲ್ಲೂ ಹೇಳ್ಕೊಡಲ್ಲ. ಒಂದು ಕುಟುಂಬದಲ್ಲಿ ಒಂದು ಅನ್ಸಂಗ್ ಹೀರೋ ಅಂದರೆ ತಂದೆ. ಸೊ ಆ ಒಂದು ತಂದೆ ಕಾಂಟ್ರಿಬ್ಯೂಷನ್ಗೆ ನೀವು ಪರದೆ ಮೇಲೆ ನೋಡಿದ್ರೆ ತಾಯಿಯ ಮೇಲೆ ಸುಮಾರು ಹಾಡುಗಳು ಬಂದಿದ್ದಾವೆ, ತಾಯಿಯ ಮೇಲೆ ಸುಮಾರು ಸಿನಿಮಾಗಳು ಬಂದಿದ್ದಾವೆ. ಅದು ನ್ಯಾಯವಾದದ್ದೇ, ಬರಲೇಬೇಕು. ಯಾಕಂದರೆ ತಂದೆ ಏನು ಮಾಡಿದ್ರು ತಾಯಿ 9 ತಿಂಗಳು ಹೊಟ್ಟೆಲಿ ಇಟ್ಕೊಳ್ಳೋದೇ ತುಂಬ ದೊಡ್ಡ ವಿಷಯ. ಆ ಒಂದು ಹೆಣ್ಣಿನ ತ್ಯಾಗ, ಆ ಸ್ಥಾನನ ಯಾರೂ ತಗೊಳಕ್ಕಾಗಲ್ಲ. ಬಟ್ ಒಬ್ಬ ತಂದೆ ಕಾಂಟ್ರಿಬ್ಯೂಷನ್ ಏನಾಗ್ಬಿಡುತ್ತೆ, ಅದಕ್ಕೆ ಅರ್ಥ ಮಾಡ್ಬೇಕು ಅವನು. ಹೌದು, ಮಕ್ಕಳು ಹುಟ್ಟಿದ ಮೇಲೆ ಬೆಳೆಸ್ಬೇಕು, ಸಾಕ್ಬೇಕು, ಓದಿಸ್ಬೇಕು, ಮದುವೆ ಮಾಡ್ಕೊಡ್ಬೇಕು, ಹೌದು, ಅವನ ಕರ್ತವ್ಯ ಅನ್ನೋ ಥರ ಆಗ್ಬಿಡುತ್ತೆ. ಸೊ ಅವನ ಆ ಒಂದು ಕಮಿಟ್ಮೆಂಟು, ಅವನೊಂದು ಕರ್ತವ್ಯಗಳನ್ನ ಯಾರೂ ಮಾತಾಡಲ್ಲ. ಸೊ ನನಗನ್ನಿಸ್ತಾ ಇದ್ದಿದ್ದು ಎಲ್ಲೋ ಒಂದು ಕಡೆ ತಂದೆ ಕಳೆದೋಗ್ತಾ ಇದ್ದಾನೆ ಅನ್ನೋ ಒಂದು ಭಾವನೆ.